ಸ್ನೇಹಿತರೆ ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ದಿಲೀಪ್ ರಾಜ್ ಅವರ ಅಗಲಿಕೆ ಇದೆಯಲ್ಲ, ಇದು ಎಂಥವ್ರಿಗಾದರೂ ಕೂಡ ದೊಡ್ಡ ಶಾಕೆ. ಇನ್ನೂ ಕೂಡ ಈ ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಯಾರೂ ಕೂಡ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಷ್ಟು ಆರಾಮಾಗಿ ಅಷ್ಟು ಹಾಯಾಗಿದ್ದಂತಹ ಈ ದಿಲೀಪ್ ರಾಜ್ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದರು. ಆಮೇಲೆ ಎಲ್ಲೂ ಕೂಡ ನನಗೆ ಅದು ಸಮಸ್ಯೆ ಇದೆ, ಇದು ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ ಹೀಗೆಲ್ಲೂ ಕೂಡ ಹೇಳಿದಂತಹ ವ್ಯಕ್ತಿ ಅಲ್ಲವೇ ಅಲ್ಲ ದಿಲೀಪ್ ರಾಜು. ಹೀಗಿದ್ದರೂ ಕೂಡ ಈ ಹಿಟ್ಲರ್ ಕಲ್ಯಾಣದ ಹಿಟ್ ಆಗಿದ್ದಂತಹ ಈ ಒಬ್ಬ ಕಲಾವಿದ ಈ ರೀತಿ ಯಾಕೆ ಒಂದು ಹೃದಯಾಘಾತಕ್ಕೊಳಗಾದರು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಈಗ ಬೇರೆಯವ್ರ ರೀತಿ ತುಂಬ ವಯಸ್ಸಾಗಿದೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆ ಹೀಗೇನಾದರೂ ಇದ್ದಿದ್ದರೆ ಅದೊಂದು ರೀತಿ. ಬಟ್ ಇಲ್ಲಿ ಇವರಿಗೆ ಅಂಥದ್ದೇನು ಕೂಡ ಸಮಸ್ಯೆ ಕಾಣಿಸ್ತಿಲ್ಲ. ಯಾವುದೇ ರೀತಿಯಾದಂತಹ ಬೇರೆ ಆರೋಗ್ಯದ ಸಮಸ್ಯೆಗಳಾಗಲಿ ಅಥವಾ ಬೇರೆ ಏನಾದರೂ ವೈಯಕ್ತಿಕ ಸಮಸ್ಯೆಗಳಾಗಲಿ ಅಥವಾ ಒತ್ತಡ ಇನ್ನೊಂದು ಮತ್ತೊಂದು ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸು ಈ ರೀತಿ ಯಾವುದೂ ಕೂಡ ಇರಲಿಲ್ಲ. ಹಾಗಿದ್ದರೂ ಕೂಡ ಈ ಒಂದು 47-48 ವರ್ಷಕ್ಕೇ ಹೃದಯಾಘಾತ ಆಗುತ್ತೆ, ಅದು ಕೂಡ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಇಲ್ಲ ಅನ್ನುವಂತಹ ಒಂದು ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿ ಈ ಸಹಜವಾಗಿ ಯಾರಿಗೂ ಕೂಡ ಇದನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಅನ್ನುವಂತಹ ಒಂದು ಪ್ರಶ್ನೆ ಬರ್ತದೆ. ಆಮೇಲೆ ಕೆಲವು ಕಲಾವಿದರು ಮಾತನಾಡೋದನ್ನು ನೋಡ್ತಿದ್ರೆ ಎಂಥವ್ರಿಗಾದರೂ ಕೂಡ ಕರುಳು ಹೆಣ್ಣದಾಗ್ತದೆ, ದೇವ್ರ ಮೇಲೆ ನಂಬಿಕೆನೇ ಹೋಗ್ತಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಪಾಪ ಅನುಶ್ರೀ ಅವರು, ಆ್ಯಂಕರ್ ಅನುಶ್ರೀ ಅವರ ನೋವನ್ನು ಕಣ್ಣೀರನ್ನು ನೋಡ್ತಿದ್ರೆ ಎಷ್ಟು ಒಳ್ಳೆಯ ಮನುಷ್ಯ ಈ ದಿಲೀಪ್ ರಾಜ್ ಅನ್ನೋದು ಅರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರಾದರೂ ಹೋದಾಗ ನಮಗೆ ನೋವಾಗೋದು ಸಹಜ. ಬಟ್ ದಿಲೀಪ್ ರಾಜ್ ಹೋದಂಥ ಸಂದರ್ಭದಲ್ಲಿ ಅಥವಾ ದಿಲೀಪ್ ರಾಜ್ ಹೋಗಿದ್ದಾರೆ ಅನ್ನೋಂಥ ವಿಚಾರವನ್ನು ಯಾರೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಿದ್ಧವೇ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ನಿನ್ನೆ ಬಂದಂತಹ ಕಲಾವಿದರುಗಳು, ಕಲಾವಿದ ಸ್ನೇಹಿತರುಗಳು, ಜೊತೆಗೆ ಅವರೆಲ್ಲರೂ ಕೂಡ ಹಾಕ್ತಿದ್ದಂಥ ಕಣ್ಣೀರು, ಅವರು ನೋವಿನಿಂದ ಇಡ್ತಿದ್ದಂಥ ಪ್ರತಿಯೊಂದು ಹೆಜ್ಜೆಗಳು ಸಾಕ್ಷಿಯಾಗಿ ನಿಲ್ತವೆ. ಅಕ್ಷರಶಃ ನಿನ್ನೆಯ ಆ ದೃಶ್ಯಗಳನ್ನು ನೋಡಲಿಕ್ಕೆ ಅಥವಾ ನೋಡುವಂಥ ಸಂದರ್ಭದಲ್ಲಿ ಎಂತಹ ಕಲ್ಲು ಹೃದಯವು ಕೂಡ ಕರಗಿ ಹೋಗಬೇಕು, ಆ ರೀತಿ ಇತ್ತು ಅಂತಲೂ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದರೆ ದಿಲೀಪ್ ರಾಜ್ ಅವರು ಕೇವಲ 47 ವರ್ಷಕ್ಕೆ ಈ ರೀತಿ ಹೃದಯಾಘಾತಕ್ಕೆ ಬಲಿಯಾಗೋದಕ್ಕೆ ಏನಾದರೂ ಅವರೇ ನಿರ್ಲಕ್ಷ್ಯ ಮಾಡಿಕೊಂಡದ್ದೇ ಕಾರಣ ಆಯಿತಾ ಅನ್ನುವಂಥದ್ದು, ಜೊತೆಗೆ ಅವರ ಸ್ನೇಹಿತರುಗಳು, ಅವರ ಹಿತೈಷಿಗಳು, ಅವರ ಕುಟುಂಬಸ್ಥರು ಮಾತನಾಡುವಂಥ ಮಾತುಗಳನ್ನು ಕೇಳಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಷ್ಟು ವಿಚಾರಗಳಂತೂ ಗೊತ್ತಾಗ್ತಿದ್ದಾವೆ. ಏನದು ಅಂಥೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ದಿಲೀಪ್ ರಾಜ್ ಅನ್ನುವಂತಹ ಒಬ್ಬ ಅದ್ಭುತವಾದಂತಹ ಮನುಷ್ಯ ಕನ್ನಡ ಚಿತ್ರರಂಗವನ್ನು ಅಥವಾ ಈ ಲೋಕವನ್ನು ಬಿಟ್ಟು ಹೋಗಿದ್ದು ನಮಗೆ ದೊಡ್ಡ ನಷ್ಟವೇ. 47 ವರ್ಷಕ್ಕೆ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು, ಸಾಕಷ್ಟು ಜನರ ಬದುಕನ್ನು ಬದಲಾಯಿಸಿ, ಸಾಕಷ್ಟು ಜನರಿಗೆ ನೆರವಾದಂತಹ ಒಬ್ಬ ಅದ್ಭುತ ಮಾನವೀಯ ಮೌಲ್ಯವುಳ್ಳಂತಹ ನಟ ಅಂತಲೂ ಕೂಡ ಹೇಳ್ಬೋದು. ದಿಲೀಪ್ ರಾಜ್ ಆ್ಯಕ್ಚುಲಿ ತುಂಬ ಜಾಯಲ್ಲಿದ್ದಂತಹ ಮನುಷ್ಯ. ಇತ್ತೀಚೆಗೆ ದಿಲೀಪ್ ರಾಜ್ ಮಾಡ್ತಿದ್ದಂಥ ಪಾತ್ರಗಳ ಕಾರಣಕ್ಕೋಸ್ಕರ ದಿಲೀಪ್ ರಾಜ್ ಸ್ವಲ್ಪ ಅಹಂಕಾರಿ, ದಿಲೀಪ್ ರಾಜ್ ಸ್ವಲ್ಪ ಸ್ಟ್ರಿಕ್ಟು, ದಿಲೀಪ್ ರಾಜ್ ಸ್ವಲ್ಪ ಅಹಂ ಇರುವಂತಹ ವ್ಯಕ್ತಿ ಎನ್ನುವಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇದ್ದರು, ಅದನ್ನು ಗಮನಿಸಿದ್ದೇನೆ. ಬಟ್ ಮೂಲತಃ ಅಥವಾ ವ್ಯಕ್ತಿತಃ ನಿಜವಾಗ್ಲೂ ಕೂಡ ದಿಲೀಪ್ ರಾಜ್ ಹಾಗಿಲ್ಲ. ಸೀರಿಯಲ್ಗೋಸ್ಕರ ಆ ರೀತಿ ಇದ್ದರೆ ಹೊರತು ನಿಜ ಜೀವನದಲ್ಲಿ ಅವರು ಆ ರೀತಿ ಇಲ್ಲವೇ ಇಲ್ಲ. ತುಂಬ ಜಾಯಲ್ಲಿ ಇರುವಂತಹ ಮನುಷ್ಯ, ತುಂಬ ಖುಷಿಯಾಗಿ ಮಾತನಾಡುವಂಥ ಮನುಷ್ಯ, ಇನ್ನೊಬ್ಬರ ಕಷ್ಟಕ್ಕೆ ಮರಗುವಂಥ ಮನುಷ್ಯ. ಯಾರಿಂಥದ್ದೇ ಕಷ್ಟದಲ್ಲಿರಲಿ ಆ ಸಂದರ್ಭದಲ್ಲಿ ಅವರಿಗೆ ನೆರವಾಗುವಂಥ ಮನುಷ್ಯ. ಸಿನಿಮಾ ರಂಗದಲ್ಲಿ, ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಅದೆಷ್ಟೋ ಜನರ ಬದುಕನ್ನು ಬದಲಾಯಿಸಿದ್ದು ಕೂಡ ಇದೇ ದಿಲೀಪ್ ರಾಜ್ ಅನ್ನೋದನ್ನು ಸಾಕಷ್ಟು ಜನ ಹೇಳಿದ್ದಾರೆ, ಅವರ ಸ್ನೇಹಿತರೇ ಹೇಳ್ತಾರೆ. ಎಷ್ಟೋ ಜನ ಸ್ನೇಹಿತರು ಅವಕಾಶಗಳಿಲ್ಲದೆ ಪರದಾಡ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ನಿರ್ಮಾಪಕ, ಅನ್ನದಾತ ಈ ದಿಲೀಪ್ ರಾಜ್ ಅಂತಲೂ ಕೂಡ ಇವರೆಲ್ಲರೂ ಕೂಡ ಇವತ್ತಿಗೆ ಹಾಡಿ ಹೊಗಳುತ್ತಿದ್ದಾರೆ. ಬಟ್ಟು ಇಲ್ಲಿ ಏನು ದಿಲೀಪ್ ರಾಜ್ ಒಂದು ತಪ್ಪನ್ನು ಮಾಡಿದ್ರು ಅನ್ನೋದನ್ನು ಈಗ ಸಾಕಷ್ಟು ಜನ ಮಾತನಾಡಿಕೊಳ್ತಿದ್ದಾರೆ. ಏನು ಈ ಎದೆನೋವಿನ ವಿಚಾರದಲ್ಲಿ ದಿಲೀಪ್ ರಾಜ್ ಎಲ್ಲೋ ಒಂದು ಕಡೆ ತಪ್ಪನ್ನು ಮಾಡಿದರು, ನೆಗ್ಲೆಕ್ಟನ್ನು ಮಾಡಿದರು ಅಂತೇಳಿ. ಏನು ಅಂತ ಹೇಳಿದ್ರೆ, ಈಗ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ರಾತ್ರಿ ಆರಾಮಾಗಿ ಮಲಗಿದ್ದಂಥ ದಿಲೀಪ್ ರಾಜ್ ಅವರು ಬೆಳಿಗ್ಗೆ ಏಳಲಿಲ್ಲ ಅಂತೇಳಿ. ಬೆಳಿಗ್ಗೆ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಸ್ವತಃ ಅವರ ಈ ಅಂದರೆ ಆಸ್ಪತ್ರೆಗೆ ಅವರನ್ನು ಮನೆಯಿಂದ ಮೊದಲಿಗೆ ಕರ್ಕೊಂಡು ಹೋದ್ರಲ್ಲ ವ್ಯಕ್ತಿ, ಆಟೋ ಚಾಲಕ, ಅವರೇ ಹೇಳಿದ್ದಾರೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಏನಾಗಿದೆ, ಒಂದು ಈ ಮನೇಲಿ ನಡೆದಂಥ ಘಟನೆ ಅವ್ರಿಗೆ ಗೊತ್ತಿಲ್ಲ. ಮನೇಲಿ ನಡೆದಂಥ ಘಟನೆಯನ್ನು ಅವರ ಫ್ಯಾಮಿಲಿಯವರೇ ಮೀಡಿಯಾಗಳ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ದಿಲೀಪ್ ರಾಜ್ ಅವರಿಗೆ ರಾತ್ರಿ ಸ್ವಲ್ಪ ಲೈಟಾಗಿ ಎದೆನೋವು ಕಾಣಿಸ್ಕೊಂಡಿದೆ. ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ಅವರು ಕಟ್ಟುವಂಥ ಸ್ಮಾರ್ಟ್ ವಾಚನ್ನು ಗಮನಿಸಿದ್ದಾರೆ. ಸೊ ದಟ್ಟು ಆ ಸ್ಮಾರ್ಟ್ ವಾಚನ್ನು ನಂಬಿ ಇವತ್ತು ಎಡವಟ್ಟನ್ನು ಮಾಡಿದ್ರು ಅಂತೇಳಿ. ಏನು ಈ ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಬಂದಾಗ ಕೆಲವೊಂದು ಸೂಚನೆಗಳನ್ನು ದೇಹ ಕೊಡುತ್ತೆ.
ಅದು ಕೂಡ ಕೊನೆಯ ಎಚ್ಚರಿಕೆ ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಎಡವಿದ್ರೂ ಕೂಡ ಪ್ರಾಣನೇ ಹೋಗುತ್ತೆ ಅಂತಲೂ ಕೂಡ ವೈದ್ಯರು ಎಚ್ಚರಿಸ್ತಾರೆ. ಹಾಗಿದ್ದರೂ ಕೂಡ ದಿಲೀಪ್ ರಾಜ್ ಅವರ ವಿಚಾರದಲ್ಲಿ ಹಾಗೆ ಆಯಿತು ಅನ್ನುವಂತಹ ಪ್ರಶ್ನೆ ಈಗ ಆಪ್ತ ವಲಯದಲ್ಲಿ ಕೇಳ್ತಾ ಇದೆ. ಅಷ್ಟಕ್ಕೂ ಏನಾಗಿದೆ ಅಂತ ಹೇಳಿದ್ರೆ, ಮೇ 12ನೇ ತಾರೀಕು ನಟ ದಿಲೀಪ್ ರಾಜ್ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. 12ನೇ ತಾರೀಕು ರಾತ್ರಿ ಎದೆನೋವು ಲೈಟಾಗಿ ಕಾಣಿಸ್ಕೊಂಡಿದೆ. ಆಗ ಅವರು ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಅಂದರೆ ತಮ್ಮ ಬಳಿ ಇದ್ದಂಥ ಸ್ಮಾರ್ಟ್ ವಾಚನ್ನು ಹೃದಯದ ಚೆಕ್ ಮಾಡೋದಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಏನಾಗಿದೆ, ಹೃದಯದ ಬಡಿತ ಎಲ್ಲದೂ ಕೂಡ ಸರಿಯಾಗಿ ಇದೆ ಅಂತೆಲ್ಲ ತೋರಿಸಿದೆ. ಆದ್ದರಿಂದ ನಟ ಈ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇ ಇಲ್ಲ. ಅಯ್ಯೋ ನಾರ್ಮಲಿ ಇರಬಹುದು ಅಂತಲೂ ಕೂಡ ಸುಮ್ಮನಾಗಿದ್ದಾರೆ. ಸ್ಮಾರ್ಟ್ ವಾಚನ್ನು ನಂಬಿದಂಥವರು ಎದೆನೋವು ಇದ್ದರೂ ಕೂಡ ಏನೂ ಆಗಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಮಲಗಿದ್ದಾರೆ. ಆದರೆ ಮಧ್ಯರಾತ್ರಿ ನೋವು ಹೆಚ್ಚಾದಾಗ ಆಸ್ಪತ್ರೆಗೆ ದಾಖಲಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸುಮಾರು ಒಂದು 4-4:15 ಹೊತ್ತು. ಆಗ ಇವರು ಏನು ಮಾಡ್ತಾರೆ, ಎದೆನೋವು ಹೆಚ್ಚಾಗ್ತಿದೆ ಅಂತೇಳ್ಬಿಟ್ಟು ಪತ್ನಿಗೆ ಹೇಳ್ತಾರೆ. ಪತ್ನಿನೂ ಕೂಡ ಫಸ್ಟ್ ಏಡು ಏನೋ ಒಂದು ಮಾಡ್ತಾರೆ, ಆಗೋದಿಲ್ಲ. ನಂತರ ಅವರನ್ನು ಈ ಸ್ಟೆಪ್ಸ್ಗಳ ಮೂಲಕ ಹೊರಗಡೆ ಕರ್ಕೊಂಡು ಹೋಗುವಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪ್ರಯತ್ನವನ್ನು ಮಾಡ್ತಾರೆ. ಸೊ ದಟ್ ಅವಾಗೇನಾಗುತ್ತೆ, ಅಲ್ಲೇ ಕುಸಿದು ಬೀಳ್ತಾರೆ. ಆ ಸಂದರ್ಭದಲ್ಲಿ ಜೋರಾಗಿ ಕಿರಿಸ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲೇ ಒಬ್ಬರು ಆಟೋ ಚಾಲಕರು ಬರ್ತಾರೆ. ತಕ್ಷಣಕ್ಕೆ ಅವ್ರು ನಿಲ್ಲಿಸ್ತಾರೆ, ದೇವ್ರ ಥರ ಬಂದು ನಿಲ್ಲಿಸಿ ಇವರನ್ನು ಕರ್ಕೊಂಡು ಹೋಗ್ತಾರೆ. 2 ಆಸ್ಪತ್ರೆಗೆ ಹೋಗ್ತಾರೆ. ಅನ್ಫಾರ್ಚುನೇಟ್ಲಿ ಇವ್ರದ್ದು ದುರಾದೃಷ್ಟನೇನೋ ಗೊತ್ತಿಲ್ಲ, ಆ 2 ಆಸ್ಪತ್ರೆಯಲ್ಲೂ ಕೂಡ ವೈದ್ಯರು ಇರೋದಿಲ್ಲ. ಅದಾದ ಬಳಿಕ ಮತ್ತೊಂದು ಆಸ್ಪತ್ರೆಗೆ ಹೋಗಬೇಕು ಅನ್ನೋಷ್ಟೊತ್ತರೊಳಗೆ ಇವರು ಬದುಕಿ ಉಳಿಯಲಿಲ್ಲ. ಈ ಪರಿಸ್ಥಿತಿಯನ್ನು ಸ್ವತಃ ಆಟೋ ಡ್ರೈವರ್ ಕೂಡ ವಿವರಿಸಿದ್ದಾರೆ. ಹೀಗಾಯಿತು ಅಂತೇಳ್ಬಿಟ್ಟು. ಅದಾದ ಬಳಿಕ ಎಲ್ಲದೂ ಕೂಡ ಮುಗಿದೇ ಹೋಯಿತು. ಬದುಕಿಸಬೇಕು ಅನ್ನುವಂಥ ಪ್ರಯತ್ನಗಳು ಕೈ ಜಾರಿ ಹೋದವು. ಇಷ್ಟು ದಿನಗಳ ಕಾಲ ಬದುಕಿಗೆ ಜೊತೆಯಾಗಿದ್ದಂಥ ಜೊತೆಗಾರನೇ ಇಲ್ಲ ಅನ್ನುವಂಥ ಸುದ್ದಿ. ಇನ್ನು ದಿಲೀಪ್ ರಾಜು ತಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನೇನೋ ವಹಿಸ್ತಾ ಇರಲಿಲ್ಲ. ಅಂದರೆ ನೆಗ್ಲೆಕ್ಟ್ ಮಾಡ್ತಿದ್ರು ಅಂತಲ್ಲ, ಬಟ್ ಭಾರಿ ಏನು ತಲೆ ಕೆಡಿಸ್ಕೊಂಡು ಕೂರ್ತಿರಲಿಲ್ಲ ಅನ್ನೋದನ್ನು ಕೂಡ ಅವರ ಸ್ನೇಹಿತರು ಹೇಳ್ತಾರೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತಾರೆ. ಏನಂತ ಹೇಳಿದ್ರೆ, ಇವರು ನಿನ್ನೆ ಮತ್ತು ಬೆಳಗ್ಗೆ ಎದ್ದು ಒಂದು ಸಲ ಯಾವುದಕ್ಕೂ ಬಾಡಿ ಟೆಸ್ಟನ್ನು ಮಾಡಿಸ್ಬೇಕು ಅನ್ನೋಂಥ ಮಾತನ್ನು ಹೇಳಿದ್ರಂತೆ ಸ್ನೇಹಿತರ ಹತ್ರ. ಯಾಕೋ ಅನ್ಕಂಫರ್ಟೇಬಲ್ ಆಗ್ತಿದೆ, ಒಂದು ಸಲ ಫುಲ್ ಬಾಡಿ ಟೆಸ್ಟನ್ನು ಮಾಡಿಸ್ಬಿಡಬೇಕು ಅನ್ನೋಂಥ ಮಾತನ್ನು ಹೇಳ್ತಿದ್ರಂತೆ. ಬಟ್ಟು ಹೇಳೋ ಮೊದಲೇ ಏನಾದರೂ ಟೆಸ್ಟನ್ನು ಮಾಡಿಸಿದ್ರು ಅಂತ ಹೇಳಿದ್ರೆ ಬಹುಶಃ ಇವತ್ತಿಗೆ ಈ ಪರಿಸ್ಥಿತಿ ದಿಲೀಪ್ ರಾಜ್ ಅವರಿಗೆ ಬರ್ತಿರಲಿಲ್ಲ. ಒಂದು ತಪ್ಪು ನೋಡಿ, ಒಂದೇ ಒಂದು ತಪ್ಪು ಯಾವ ರೀತಿ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡುತ್ತೆ ಅಂತೇಳ್ಬಿಟ್ಟು. ದಿಲೀಪ್ ರಾಜು ಕೆಲವು ದಿನಗಳ ಹಿಂದಷ್ಟೇ ಗೋವಾಕ್ಕೆ ಹೋಗಿ ಅಲ್ಲಿ ಮಸ್ತಿ ಮಾಡುವಾಗಲೇ ಹೃದಯ ನೋವಿನ ಬಗ್ಗೆ ಸೂಚನೆ ಸಿಕ್ಕಿತ್ತಂತೆ ಅವರಿಗೆ. ಆಗಲೂ ಕೂಡ ದಿಲೀಪ್ ಅವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಗೋವಾ ಟ್ರಿಪ್ನಲ್ಲಿ ಆವಾಗಲೇ ಎದೆನೋವು ಬಂದಂಥ ಸಂದರ್ಭದಲ್ಲೇ ಬೆಂಗಳೂರಿಗೆ ಹೋಗಿ ತಪಾಸಣೆಯನ್ನು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ರಂತೆ. ಬಟ್ಟು ಮಾಡಿಸಿರಲಿಲ್ಲ. ಎಲ್ಲವೂ ಸರಿದಿದ್ದರೆ ಇವತ್ತು ದಿಲೀಪ್ ರಾಜು ಆಸ್ಪತ್ರೆಗೆ ತೆರಳಿ ಹೃದಯ ತಪಾಸಣೆಯನ್ನು ನಡೆಸಬೇಕಾಗಿತ್ತು. ಆದರೆ ಏನು ಮಾಡ್ತೀರಾ, ವಿಧಿ ಆಟ ಬೇರೆಯೇ ಇತ್ತು. ಚಿಕಿತ್ಸೆಗಾಗಿ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿದ್ದರೂ ಕೂಡ ಇಲ್ಲಿ ಯಮ ತನ್ನ ಅಪಾಯಿಂಟ್ಮೆಂಟನ್ನು ಅದಕ್ಕಿಂತ ಮುಂಚೆನೇ ಫಿಕ್ಸ್ ಮಾಡಿದ್ದ ಅನ್ನೋದು ದಿಲೀಪಿಗಾಗಲಿ ದಿಲೀಪ್ ಕುಟುಂಬಸ್ಥರಿಗಾಗಿ ಗೊತ್ತೇ ಇರಲಿಲ್ಲ. ಬಟ್ ನಟ ದಿಲೀಪ್ ಅವರು ಸಣ್ಣ ನಿರ್ಲಕ್ಷ್ಯವನ್ನು ಮಾಡಿದ್ದೇ ದೊಡ್ಡ ದುರಂತಕ್ಕೆ ಕಾರಣ ಆಯಿತು ಅನ್ನೋಂಥದ್ದು ಇವರ ಕುಟುಂಬ ವಲಯದಲ್ಲಿ ಮತ್ತು ಆಪ್ತ ವಲಯದಲ್ಲಿ ಕೆಲವು ಮಾತುಗಳು ಬರ್ತಾ ಇದ್ದಾವೆ. ಏನೇ ಇದ್ದರೂ ಕೂಡ ಇನ್ನು ಮುಂದೆ ಮಾತಾಡಬೇಕೇ ಹೊರತು ಬೇರೆ ಏನೂ ಕೂಡ ಮಾತನಾಡೋದಕ್ಕೂ ಅಥವಾ ಬೇರೆ ಏನೂ ಕೂಡ ಸಾಧ್ಯವೂ ಕೂಡ ಇಲ್ಲ. ಆ ಕುಟುಂಬದ ನೋವು, ಆ ಕುಟುಂಬದ ಕಣ್ಣೀರು, ಅದನ್ನು ಹೇಳದಿರೋದು. ಇವರೆಲ್ಲರೂ ಕೂಡ ಯಾರೋ ನಿನ್ನೆ ಯಾರೆಲ್ಲ ಬಂದರೂ ಕೂಡ ಇವರ ಅಂತಿಮ ದರ್ಶನಕ್ಕೆ ಅವರೆಲ್ಲರೂ ಕೂಡ ಕಣ್ಣೀರು ಹಾಕೋದನ್ನು ನೋಡಿದ್ರೆ, ಅವರು ಹೇಳುವಂಥ ವಿಚಾರಗಳನ್ನು ಕೇಳಿದ್ರೆ ಎಂಥವರ ಹೃದಯವಾದರೂ ಕೂಡ ಕರಗಲೇಬೇಕು, ಕಣ್ಣೀರು ಹರಿಲೇಬೇಕು. ಏನೇ ಆಗಲಿ, ಈಗಾಗಲೇ ದಿಲೀಪ್ ರಾಜ್ ನಮ್ಮೆಲ್ಲರನ್ನೂ ಕೂಡ ಅಗಲಿ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೇಳೋದಷ್ಟೇ ನಮ್ಮ ಬಳಿ ಉಳಿದಿರುವಂಥದ್ದು. ಮುಂದಿನ ಸ್ಟೋರಿಯಲ್ಲಿ ಇವರ ಲವ್ ಮ್ಯಾರೇಜ್, ಮಕ್ಕಳ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ದಿಲೀಪ್ ರಾಜ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.